ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಾವು ಈ ದೇವಾಲಯದ ಮುಂದೆ, ನಮ್ಮ ತ್ರಿಯಂಬಕೇಶ್ವರ ದೇವಾಲಯದ ಮುಂದೆ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಈ ಯುಗಾದಿಯಂದು ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ದೇವಾಲಯದ ಗರ್ಭಗುಡಿಯ ಒಳಗಡೆ ಇರತಕ್ಕಂಥ ಶಿವನ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳುತ್ತವೆ. ಸೊ ಇದು ಒಂದು ವಿಶೇಷ. ಹಾಗಾಗಿ ಈ ಯುಗಾದಿ ಹಬ್ಬದ ವಿಡಿಯೋವನ್ನು ನಾನು ಈ ನಮ್ಮ ತ್ರಿಯಂಬಕೇಶ್ವರ ದೇವಾಲಯದ ಮುಂದೆ ನಿಂತು ಮಾಡ್ತಾಯಿದ್ದೀನಿ. ನಿಮಗೆ ಹೇಳಬೇಕು, ನಮ್ಮ ಪೂರ್ವಜರು ಎಷ್ಟು ಆರ್ಕಿಟೆಕ್ಚರಲ್ಲಿ, ಕಟ್ಟಡಗಳಲ್ಲಿ ಎಷ್ಟು ಪರಿಣಿತಿಯನ್ನು ಹೊಂದಿದ್ರು ಅಂತ. ಈ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವುದನ್ನು ನೋಡಿದರೆ ಗೊತ್ತಾಗತ್ತಾ. ಅಷ್ಟೊಂದು ಕಲೆ ಇರತಕ್ಕಂಥ ನಮ್ಮ ಭಾರತೀಯರ ಸಂಸ್ಕೃತಿ ಮೆಚ್ಚುವಂಥದ್ದು. ಹಾಗೆ ಇನ್ನೊಂದು ಹೇಳ್ಬೇಕು, ಇದೇ ವರ್ಷ ರಾಮ ನವಮಿಯಂದು ನಮ್ಮ ತ್ರಿಯಂಬಕೇಶ್ವರ ದೇವಾಲಯದ ಜಾತ್ರೆ ನಡೆಯುತ್ತೆ. ಸೊ ಈ ವರ್ಷ ರಾಮನವಮಿ ಏಪ್ರಿಲ್ 6ನೇ ತಾರೀಕಿಗೆ ಬಂದಿದೆ. ಅಂದೇ ನಮ್ಮ ತ್ರಿಯಂಬಕೇಶ್ವರ ದೇವಾಲಯದ ರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಎಲ್ಲರೂ ಈ ಜಾತ್ರೆಗೆ ಬನ್ನಿ. ಇನ್ನೊಂದು ನಿಮ್ಗೆ ಹೇಳೋದು ಮರ್ತೆ, ಈ ನಮ್ಮ ತ್ರಿಯಂಬಕೇಶ್ವರ ದೇವಾಲಯವನ್ನು ಯಾದವ ಸೇವಣರು ನಿರ್ಮಾಣ ಮಾಡಿದರು 11ನೇ ಶತಮಾನದಲ್ಲಿ. ಸೊ ಅಂದಿನಿಂದ ಇಂದಿನವರೆಗೂ ಈ ದೇವಾಲಯ ಯಾವುದೇ ಪ್ರಕೃತಿಯ ವಿಕೋಪಕ್ಕೆ ಹಾಗೂ ಯಾವುದೇ ದಾಳಿಗೆ ಒಳಗಾಗದೆ ಹಾಳಾಗದೆ ಇನ್ನೂ ಉಳ್ಕೊಂಡು ಬಂದದ. 1000 ವರ್ಷಗಳಷ್ಟು ಇತಿಹಾಸ ಇರತಕ್ಕಂಥ ನಮ್ಮ ತ್ರಿಯಂಬಕೇಶ್ವರ ದೇವಾಲಯವನ್ನು ಈ ದೇವಾಲಯದ ಮುಂದೆ ನಿಂತು ಈ ದೇವಾಲಯದ ಇತಿಹಾಸ ಹಾಗೂ ಈ ಯುಗಾದಿಯ ವಿಶೇಷತೆಯನ್ನು ತಿಳಿಸುವುದು ನನ್ನ ಸೌಭಾಗ್ಯ. ಮುಂದೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಕೊನೆವರೆಗೂ ನೋಡಿ. ನಾವು ಹಿಂದೂ ಧರ್ಮದ ಎಲ್ಲ ಸನಾತನಿಗಳು ಯುಗಾದಿಯನ್ನು ಹೊಸ ವರ್ಷವನ್ನಾಗಿ ಆಚರಿಸ್ತೀವಿ. ಸೊ ಯುಗಾದಿ ದಿನದಂದು ಸೂರ್ಯ ಭೂಮಿಗೆ ಮೊದಲ ಕಿರಣಗಳನ್ನು ತಲುಪಿಸಿದ ಎಂದು ಪುರಾಣಗಳು ಹೇಳ್ತವೆ. ಪುರಾಣಗಳ ಕಥೆಗಳ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸನು ಎಲ್ಲ ವೇದಗಳನ್ನು ಕದ್ದು ಬಚ್ಚಿಟ್ಟಿರ್ತಾನೆ. ಆಗ ವಿಷ್ಣುನು ಮತ್ಸ್ಯಾವತಾರವನ್ನು ತಾಳಿ ಸೋಮಕಾಸುರನನ್ನು ಸಂಹರಿಸಿ ಎಲ್ಲ ವೇದಗಳನ್ನು ಬ್ರಹ್ಮನಿಗೆ ಹಿಂತಿರುಗಿಸ್ತಾನೆ. ಆಗ ಆ ವೇದಗಳಿಂದ ಬ್ರಹ್ಮನು ಈ ಸೃಷ್ಟಿಯ ರಚನೆಯನ್ನು ಮಾಡ್ತಾನೆ. ಅದೇ ದಿನದಂದು ಈ ಭೂಮಿಯನ್ನು ಸೃಷ್ಟಿಸಿದ ಕಾರಣ ಯುಗಾದಿ ಆರಂಭ ಆಯಿತು ಅಂತ ಪುರಾಣ ಹೇಳುತ್ತೆ. ನಮ್ಮ ಸನಾತನಿಗಳ ಪ್ರಕಾರ 6 ಋತುಗಳಿವೆ. ಯುಗಾದಿ ಯಾವ ಕಾಲದಲ್ಲಿ ಉಲ್ಲೇಖ ಆಗಿದೆ ಅಂದರೆ, ಶಕಪೂರ್ವ 232ರಲ್ಲಿ ಶಾಲಿವಾಹನರು ಆಡಳಿತ ಮಾಡಬೇಕಾದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ಕಾಲದಲ್ಲಿ ಈ ಯುಗಾದಿ ಹಬ್ಬದ ಉಲ್ಲೇಖ ಇದೆ. ಅವರ ಕಾಲದಿಂದ ಈ ಯುಗಾದಿ ನಡೆದುಕೊಂಡು ಬಂತ ಇಲ್ಲ, ಅದಕ್ಕಿಂತ ಮುಂಚೆಯಿಂದಲೂ ಈ ಯುಗಾದಿ ಹಬ್ಬ ನಡೆದುಕೊಂಡು ಬಂದಿದೆ. ಸೊ ಗೌತಮಿ ಪುತ್ರ ಶಾತಕರ್ಣಿಯು ಇಡೀ ಭೂಮಂಡಲವನ್ನು ಗೆದ್ದಾದ ಮೇಲೆ ಶಾಲಿವಾಹನ ಶಕೆಯನ್ನು ಆರಂಭ ಮಾಡ್ತಾನೆ. ಈಗಿನ ಇಂಗ್ಲೀಷ್ ಕ್ಯಾಲೆಂಡರಿಗೂ ಹಾಗೂ ಶಾಲಿವಾಹನ ಶಕೆಯ ಕ್ಯಾಲೆಂಡರಿಗೂ 78 ವರ್ಷಗಳ ಅಂತರವಿದೆ. ನಿಮಗೊಂದು ಕ್ವಶನ್ ಕೇಳ್ತೀನಿ, ಈಗ ಯಾವ ಶಾಲಿವಾಹನ ಶಕೆಯ ವರ್ಷ ಆರಂಭವಾಗಿದೆ ಅಂತ ಕಾಮೆಂಟ್ ಮಾಡಿ. ತ್ರೇತಾಯುಗದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗ್ತಾನೆ. ಇದೇ ದಿನದಂದು ಯುಗಾದಿಯಂದು ರಾಮನು ಅಯೋಧ್ಯೆಗೆ ಹಿಂತಿರುಗಿದ ದಿನ ಆದ ಕಾರಣ ಯುಗಾದಿಯನ್ನು ಆಚರಿಸ್ತಾರೆ. ಈ ಚೈತ್ರ ಮಾಸದಂದು ಎಲ್ಲ ಗಿಡಗಳು ಹಚ್ಚ ಹಸಿರಿನಿಂದ ನಳಿಸುತ್ತವೆ. ಮಾವಿನ ಗಿಡದ ಹೂಗಳು ಕಾಯಾಗುವ ಸಮಯ. ಸೊ ನಾವು ಸನಾತನಿಗಳು ಕ್ಯಾಲೆಂಡರ್ ಬದಲಾಯಿತು, ಯಾವ ಹಬ್ಬ ಹರಿದಿನ ಆಚರಣೆಗಳನ್ನು ನಾವು ಮಾಡಲ್ಲ. ಸೊ ಪ್ಯೂರ್ಲಿ ಸೈಂಟಿಫಿಕ್ಕಾಗಿ ಹಾಗೂ ಪ್ರಕೃತಿಯ ಬದಲಾವಣೆಗಳನ್ನು ಅನುಸರಿಸಿ ಪ್ರಕೃತಿಯಲ್ಲಾಗೋ ಬದಲಾವಣೆಗಳನ್ನು ಕಂಡುಹಿಡಿದು ನಾವು ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ನಡೀತಕ್ಕಂಥ ಸಂವತ್ಸರ ಯಾವುದಂದರೆ ವಿಶ್ವವಸು. ಹಿಂದೆ ಹೋಗಿರುವ ಸಂವತ್ಸರ ಯಾವುದಂದರೆ ಕ್ರೋಧಿನಾಮ ಸಂವತ್ಸರ. ಈ ಸಂವತ್ಸರಗಳು 60 ಇದ್ದು, ಈ 60 ಸಂವತ್ಸರಗಳನ್ನು ಯಾವ ರೀತಿ ಕಂಡುಹಿಡಿದ್ರು, ಯಾವ ರೀತಿ ಸಂವತ್ಸರಗಳು ಬರ್ತವೆ ಅಂದರೆ, ಬೃಹಸ್ಪತಿ ಅಂದರೆ ಗುರು ಗ್ರಹವು ಸೂರ್ಯನನ್ನು ಸುತ್ತಲಿಕ್ಕೆ 11 ವರ್ಷ
8 ತಿಂಗಳು ತಗೊಂತ 12 ವರ್ಷಗಳಂತ ವಿಂಗಡಣೆ ಮಾಡಿ 5 ಬಾರಿ ಗುರುಗ್ರಹವು ಸೂರ್ಯನನ್ನು ಸುತ್ತಾಕಲಿಕ್ಕೆ ತೆಗೆದುಕೊಳ್ಳುವ ಸಮಯವನ್ನು ಆಧರಿಸಿ ಈ ಸಂವತ್ಸರಗಳನ್ನು ರಚನೆ ಮಾಡಿದರು. ನಮ್ಮ ಪೂರ್ವಜರ, ನಮ್ಮ ಭಾರತೀಯರ, ನಮ್ಮ ಸನಾತನಿಗಳ ಖಗೋಳಶಾಸ್ತ್ರಜ್ಞದ ಜ್ಞಾನ ಎಷ್ಟಿತ್ತು ಅಂತ ನಾವು ಇದರಲ್ಲೇ ತಿಳಿದುಕೊಳ್ಳಬಹುದು. ಏನಪ್ಪ ಅಂದರೆ ನಾವು ಸುಮ್ಮನೆ ಯಾವ ಆಚರಣೆಗಳನ್ನು ಆಚರಣೆ ಮಾಡಲ್ಲ. ಯುಗಾದಿಯನ್ನು ಚೈತ್ರ ಮಾಸದ ಪಾಡ್ಯ ದಿನದಂದು ಆಚರಿಸ್ತಾರೆ. ನಮ್ಮ ಸನಾತನಿಗಳ ಪ್ರಕಾರ 6 ಋತುಗಳು. ಆ 6 ಋತುಗಳು ಯಾವ ಥರ ಅಂದರೆ ಉತ್ತರಾಯಣಕ್ಕೆ 3, ದಕ್ಷಿಣಾಯಣಕ್ಕೆ 3. ಅದರಂತೆ 6 ಋತುಗಳಲ್ಲಿ ಇದು ಚೈತ್ರ ಮಾಸದ ವಸಂತ ಕಾಲ ಆದ ಕಾರಣ ಇದೇ ದಿನದಂದು ಹೊಸ ವರ್ಷ ಅಂತ ಎಲ್ಲ ಸನಾತನಿಗಳು ಆಚರಣೆ ಮಾಡ್ತಾರೆ. ನಮ್ಮ ಭಾರತೀಯರ ವಾಸ್ತುಶಿಲ್ಪ ಕಲೆ ವಿವರಣೆ ಮಾಡಲಿಕ್ಕೆ ಒಂದು ಜನ್ಮವೇ ಸಾಲದು. ಅಷ್ಟೊಂದು ವಿಶೇಷವಾಗಿ ಸಾಕಷ್ಟು ದೇವಾಲಯಗಳನ್ನು ನಾವು ರಚನೆ ಮಾಡಿದ್ದೇವೆ. ಅದರಂತೆ ಇವತ್ತು ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣ ಆಗಿರತಕ್ಕಂಥ ಶ್ರೀರಾಮನ ದೇವಾಲಯದಲ್ಲಿಯೂ ಸಹ ಸೂರ್ಯನ ಬೆಳಕು ನೇರವಾಗಿ ರಾಮನ ತಿಲಕದ ಮೇಲೆ, ಹಣೆಯ ಮೇಲೆ ಬೀಳ್ತದೆ. ಅದನ್ನು ಈಗಿನ ಹೊಸದಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಲೆನ್ಸ್ಗಳನ್ನು ಇಟ್ಟು ಸೂರ್ಯನ ಬೆಳಕು ರಾಮನ ಮೇಲೆ ಬೀಳುವಂತೆ ಮಾಡಿದ್ದಾರೆ. ಆ ಟೆಕ್ನಾಲಜಿ ಯಾವುದು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಅವ್ಯಾವುದೂ ಇಲ್ಲದೆ, ಅಂತಹ ಆಧುನಿಕ ಇಕ್ವಿಪ್ಮೆಂಟ್ಗಳಿಲ್ಲದೆ ನಮ್ಮ ಏಷ್ಯಂಟ್ ಭಾರತೀಯರು ಸೂರ್ಯನ ಬೆಳಕು ನೇರವಾಗಿ ನಮ್ಮ ತ್ರಿಯಂಬಕೇಶ್ವರ ದೇವಾಲಯದ ಶಿವನ ಮೇಲೆ, ಶಿವಲಿಂಗದ ಮೇಲೆ ಬೀಳುವಂತೆ ಮಾಡಿದ್ದಾರೆ. ಅಂತಹ ಪ್ರಬುದ್ಧಮಯವಾಗಿರ್ತಕ್ಕಂಥ ವಾಸ್ತುಶಿಲ್ಪದ ರಚನೆಕಾರರು, ಕಟ್ಟಡ ಕಾರ್ಮಿಕರು, ಇಂಜಿನಿಯರ್ಗಳು ನಮ್ಮ ಭಾರತದಲ್ಲಿದ್ದರು. ಅದರಂತೆ ನಮ್ಮೂರಲ್ಲಿದ್ದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀರಾಮನವಮಿಯಂದು ನೆನಪಿದೆಯಲ್ಲ, ರಾಮನವಮಿ ಏಪ್ರಿಲ್ 6ನೇ ತಾರೀಕು ಕವಿತಾಳ ಗ್ರಾಮದ ತ್ರಿಯಂಬಕೇಶ್ವರ ದೇವಾಲಯದ ರಥೋತ್ಸವ ಇದೆ. ಎಲ್ಲರೂ ಬನ್ನಿ. ಇದೇ ನಮ್ಮೂರು, ನಾನು ಇಲ್ಲೇ ಇರ್ತೀನಿ. ಸೊ ಎಲ್ಲರೂ ಮೀಟ್ ಆಗೋಣ, ಎಲ್ಲರೂ ಸೇರೋಣ ಜಾತ್ರೆಗೆ. ಈ ನಮ್ಮೂರ ತ್ರಿಯಂಬಕೇಶ್ವರ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸೋಣ ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೀನಿ. 1950 ಈ ದೇವಸ್ಥಾನ ಉತ್ಖನನ ಆಯಿತು. ಈ ದೇವಸ್ಥಾನದ ವಿಶೇಷತೆ ಯುಗಾದಿ ಪಾಡ್ಯದನ ಸೂರ್ಯಕಿರಣ ಬೀಳುವುದು, ಲಿಂಗದ ಮ್ಯಾಗ ಬೀಳುವುದು. ಖಗ್ರಾಸ ಸೂರ್ಯಗ್ರಹಣ ಯಾರಿಗೇನು ಕಾಡ್ತತ್ತಪ್ಪ ಅಂದ್ರೆ ಈತನ ದರ್ಶನ ಆದರೂ ಹೋಗ್ತದೆ. ಯುಗಾದಿ ಪಾಡ್ಯ ದಿನ ಸೂರ್ಯಕಿರಣ ದೇವ್ರಿಗೆ ಬೀಳ್ತದೆ, ರುದ್ರಾಭಿಷೇಕ ನಡೀತದೆ. ಆಮೇಲೆ ಈ ಪಲ್ಲಕ್ಕಿ ಸೇವೆ ನಡೀತದೆ, ತೇರು ಹೊರಗೆ ಬರುತ್ತದೆ. ಈ ಒಂದು ವಿಶೇಷತೆ ಕಾರ್ಯಕ್ರಮದಲ್ಲಿ ಕವಿತಾಳದ ನಾಗರಿಕರು ಎಲ್ಲ ಭಕ್ತಾದಿಗಳು ಇಲ್ಲಿ ಸೇರಿ ದೇವಸ್ಥಾನದ ಪಲ್ಲಕ್ಕಿ ಸೇವೆ ನಡೆಸಿ ಅಂತ ಹೋಗುವರು. ಈ ದೇವಸ್ಥಾನದಲ್ಲಿ 61 ತ್ರಿಯಂಬಕೇಶ್ವರನ ಪವಾಡ ಶಕ್ತಿ ತಾನಾಗೆ ಹುಟ್ಟಿಕೊಂಡು ಆತನ ಭಗವಂತನ ಆಶೀರ್ವಾದಕ್ಕೆ ತ್ರಿಯಂಬಕೇಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು 2 ಮಾತು ಹೇಳಿ ಮುಗಿಸುತ್ತೆ. ಯುಗಾದಿ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೇವು ಬೆಲ್ಲನ ಈ ಥರ ಮಾಡಿಬಿಟ್ಟು ಸೇವಿಸ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ಬೆಲ್ಲ ಹಾಗೂ ಬೇನೆ ಎಲೆಯನ್ನು ಬೇರೆ ಬೇರೆ ಮಾಡಿ ಸೇವನೆ ಮಾಡೋದು ಪದ್ಧತಿ ಇದೆ. ನಮ್ಮ ಕಡೆ ಬಿಸಿಲು ಜಾಸ್ತಿ ಆದ ಕಾರಣ ತಂಪು ಪಾನೀಯ ಥರ ಈ ತರಹದ ಬೇವನ್ನು ಮಾಡಿಬಿಟ್ಟು ಸೇವನೆ ಮಾಡ್ತೀವಿ. ಇದರಲ್ಲಿ ಎಲ್ಲ ತರಹದ ಹಣ್ಣುಗಳು ಹಾಗೂ ಬೇವಿನ ಚಂಪು ಬರುತ್ತೆ. ಗೋಡಂಬಿ, ದ್ರಾಕ್ಷಿ, ಆಮೇಲೆ ಜಾಜಿಕಾಯಿ ಎಲ್ಲವನ್ನು ಕರೆದ್ಬಿಟ್ಟು ಇದರಲ್ಲಿ ಹಾಕಿಬಿಟ್ಟು ಈ ಬೇವನ್ನು ತಯಾರಿಸ್ತೀವಿ. ಇದರಲ್ಲಿ ಬೆಲ್ಲ ಹಾಗೂ ವಿಧ ವಿಧವಾಗಿರ್ತಕ್ಕಂಥ ಹಣ್ಣು ಹಾಗೂ ಬೇವಿನ ಹೆಚ್ಚನ್ನು ಹಾಕಿಬಿಟ್ಟು ಈ ಬೇವನ್ನು ತಯಾರಿಸ್ತೇವೆ. ಇದರಲ್ಲಿ ನಾವು ಬೇವಿನ ಎಲೆಯನ್ನು ಹಾಕಲ್ಲ, ಬೇವಿನ ಹೂವುಗಳನ್ನು ಈ ಬೇವಿನಲ್ಲಿ ಹಾಕಿಬಿಟ್ಟು ಸೇವನೆ ಮಾಡ್ತೀವಿ. ವಿಧ ವಿಧ ಕಡೆಯಲ್ಲಿ ವಿಧ ವಿಧವಾಗಿ ಈ ಬೇವು ಬೆಲ್ಲವನ್ನು ಸೇವಿಸ್ತಾರೆ. ನಮ್ಮ ಕಡೆ ಬೇವು ಬೆಲ್ಲವನ್ನು ಈ ಥರ ಸೇವಿಸ್ತೀವಿ. ಯಾವ ಕಡೆ ಯಾವ ತರಹದ ಬೇವು ಬೆಲ್ಲವನ್ನು ಸೇವಿಸ್ತಾರೆ ಕಾಮೆಂಟ್ ಮಾಡಿ. ಅಲ್ಲಿವರೆಗೆ ಇದನ್ನು ಎಂಜಾಯ್ ಮಾಡಿ.
ಶತಾಯ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ.